ಏನಪ್ಪಾ ಅಂತಂದ್ರ ಏನ್ರಿ ಮಾಸ್ತರ ನೀವು ಆದಿಯಿಂದ ಹಿಡ್ಕೊಂಡು ನಿಮ್ಮ ವಂಶಾವಳಿ ನೀವು ಹಿಡ್ಕೊತ ಬಂದಿರಿ, ನಿಮ್ಮ ವಂಶಾವಳಿ ನೀವು ಹಿಡ್ಕೊತ ಬಂದಿರಿ. ಹಾ ಹಾ ಅವ್ರು ಏನ್ ಹೇಳಿದ್ರು, ಆದಿ ಒಳಗ ನನ್ನ ಆದಿಶಕ್ತಿ ಒಬ್ಬಕ್ಕೆ ಇದ್ರು, ಆಕಿದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಬಂದ್ರು ಅಂತಕ್ಕಂಥ ಮಾತನ್ನ ಹೇಳಿ ಅವರು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ. ಈಗ ಆದಿ ಸೃಷ್ಟಿ ಒಳಗ ಪರಮಾತ್ಮನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ನನ್ನಿಂದ ಹುಟ್ಟ್ಯಾರು, ಇವ್ರು 3 ಮಂದಿರು ನಿನಗೆ ಹುಟ್ಟಿರಂತಕ್ಕಂಥ ಮಾತನ್ನ ಇವ್ರು ಹೇಳಿದ್ರು. ಹೌದಿಲ್ಲ? ಆದಿಶಕ್ತಿದಿಂದ ಹುಟ್ಟಿದಂತ 3 ಮಂದಿ ಯಾರ, ನಿಮ್ಮಿಂದ ಹುಟ್ಟಿದಂತವ್ರು 3 ಮಂದಿ ಯಾರ, ಇರವ್ರ 3 ಮಂದಿ. ಮತ್ ನೀವು 3 ಮಂದಿನ ಹೇಳಾಕತ್ತೀರಿ, ನೀವು 3 ಮಂದಿ ಹೇಳಾಕತ್ತೀರಿ. ಇವ್ರಿ ಅಜರಾಮರವಾಗಿ ಉಳ್ದವ್ರು ಯಾರ? ನೀವು 3 ಮಂದಿನ ಹುಟ್ಟಿಸಿದಿರಿ. ಈಗ ನೀವು 3 ಮಂದಿನ ಹುಟ್ಟಿಸಿದಿರಿ. ಇದ್ರಾಗ ನೆಕ್ಕಿ ಇದ್ದವ್ರು ಯಾರ? ಕುಡ್ರು ಅಂಕಲ್. ಹೌದಿಲ್ಲ? ಹೌದೌದು. ನಿನಗ ನಾ ಹುಟ್ಟೇ ಇಲ್ಲ, ನಾ ಹುಟ್ಟಿಸಿದನಂತೇಳಿ ಅವ್ರು 3 ಮಂದಿ ಹೇಳ್ಯಾರ. ಇವ್ರು ನನಗ 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಹುಟ್ಟಾರ, ಸೃಷ್ಟಿ ತಿಥಿ ಲಯ ಉರ ಮಾಡ್ಯಾರ ಅಂತ ಇವ್ರು ಹೇಳ್ತಾರ. ಒಟ್ಟು 6 ಮಂದಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಆದ್ರ. ಇದ್ರಾಗ ಅಜರಾಮರ್ಗ ಆದಿಯಿಂದ ಹಿಡ್ಕೊಂಡಿ ಕಲಿಗು ತನಕ ನಡಿಬೇಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ತಿಥಿ ಲಯ ಮಾಡಿಕೊತ ಬಂದಾರ ಅಂತ ಹೇಳ್ತಾರ. ಏನ ನಿನ್ನಿಂದ ಹುಟ್ಟಿದವ್ರು ಮಾಡ್ಯಾರೋ, ನಿನ್ನಿಂದ ಹುಟ್ಟಿದವ್ರು ಮಾಡಿಕೊತ ಬಂದಾರೋ? ಹಚ್ಚ ಬಿಗುರು ಹಿಂಗ ಏನು ಏನದ ಆದಿಶಕ್ತಿ ಹುಟ್ಟಿದಂತ 3 ಮಂದಿದಿಂದ ಇದು ಜಗತ್ ನಡ್ದೈತಿ ಅನ್ನೋಂಗ್ಬೇಕಾರೆ ನೀವು ಸಿದ್ಧಾಂತ ಮಾಡಿ ಕೊಡ್ಬೇಕು. ನನ್ನಿಂದ್ರ ಹುಟ್ಟಿದಂತ ಬ್ರಹ್ಮ ವಿಷ್ಣು ಮಹೇಶ್ವರನಿಂದ್ರ ಸಿದ್ಧಾಂತ ನಡ್ದೈತಿ ಸೃಷ್ಟಿ ತಿಥಿ, ನಿನಗೆ ಹುಟ್ಟಿದವ್ರಿಂದ ಆಗಿಲ್ಲ ಅಂತ ಹೇಳ್ಬೇಕಾರೆ ನೀವು ಸಿದ್ಧಾಂತ ಮಾಡಿ ಕೊಡ್ಬೇಕು. ಹೌದು. ಒಟ್ಟು 6 ಮಂದಿ ಬ್ರಹ್ಮಗಳಾದ್ರ, 6 ಮಂದಿ ವಿಷ್ಣುಗಳಾದ್ರ, 6 ಮಂದಿ ಶಿವಗಳು ಆದ್ರ. ಹೌದ್ ಹೌದು. ಒಟ್ಟು 8 ಮಂದಿ ಆಗ್ತಿದ್, 12 ಮಂದಿ ಆದ್ರ ನಿಮ್ಮದು. ನಮ್ಮ ಲೆಕ್ಕದಾಗ ಇಬ್ಬಿಬ್ರು 6 ಮಂದಿ ಆದ್ರು. ಹೌದಿಲ್ಲ? ಇದ್ರಾಗ ಯಾರ್ದು ನಿಮ್ದು ಮತ್ತ ಅದ್ರಾಗ ಮತ್ತ ಬ್ರಹ್ಮನ ರೂಪ ತೊಟ್ಟವಳ ನಾನು, ವಿಷ್ಣುನ ರೂಪ ತೊಟ್ಟವಳ, ಶಿವನ ರೂಪ ತೊಟ್ಟವಳ ನಾನು ಅಂತ ಅವ ಹೇಳ್ತಾನ. ಹಂಗ ಬ್ರಹ್ಮನ ರೂಪ ನಂದ, ವಿಷ್ಣು ರೂಪ ನಂದ, ಶಿವನ ರೂಪ ನಂದ. ರೂಪ ಬ್ಯಾರೆ, ಅವತಾರ ಬ್ಯಾರೆ. ಹೌದು. ಈಗ ಅಲ್ಲಿ ರೂಪಗಳ ಅವತಾರ ಬಂದಿ. ಈಗ ನಡೆದದ್ದು ಏನಪ್ಪಾ ಅಂತಂದ್ರೆ ರೂಪ ಬ್ಯಾರೆ, ಅದು ಬ್ಯಾಡ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನೀವು ಹುಟ್ಟಿಸಿದಿರಿ. ಇದ್ರಾಗ ಆದಿಯಿಂದ ಹಿಡ್ಕೊಂಡು ಈಗ ಸದ್ಯ ನಡ್ತಕ್ಕಂಥ ಇದು ಸೃಷ್ಟಿ ಏನು ಬ್ರಹ್ಮನ ಸೃಷ್ಟಿ ನಿನ್ನಿಂದ ಹುಟ್ಟಿದವಂದು, ಏನು ಆಕಿದಿಂದ ಹುಟ್ಟಿದವಂದು, ಇದಷ್ಟೇ ನಿರ್ಣಯ ಆಗ್ಬೇಕು. ಈ ಭೂಮಿ ನಡ್ತಕ್ಕಂಥದ್ದು ತಯಾರಾಗೈತಿ. ಈ ಭೂಮಿ ತಾಯಿ ಈ ಹುಟ್ಟಿಸಿದವ ಏನು ಬ್ರಹ್ಮ, ಏನು ನಿನ್ನಿಂದ ಹುಟ್ಟಿದವಂದು ಹುಟ್ಟೈತೋ, ಏನು ನಿನ್ನಿಂದ ಹುಟ್ಟಿದಂತ ಬ್ರಹ್ಮನಿಂದ ಹುಟ್ಟೈತೋ. ಈ ಭೂಮಿ ಹುಟ್ಟಿಸಿದವ ಯಾರ, ಅದನ್ನು ಸಂಹಾರ ಮಾಡಿದವರ, ಇದನ್ನು ಪಾಲನೆ ಮಾಡಿದವರು ಯಾರ? ಏನು ನಿಮ್ಮವರು, ಏನು ನಿಮ್ಮವರು. ಇದನ್ನ ನಿಮಗೇನಷ್ಟೇ ಅಲ್ಲ, ದೈವಕ್ಕೆ ಇಬ್ಬರಿಗೆ ಎರಡು ಮೇಳವ್ರು ದೈವಕ್ಕೆ ತಿಳಿಸಿಕೊಡ್ಬೇಕು. ರೆಂಟ್ ಮ್ಯಾಗ ಸಾಲ ಮಾಡವ್ರು. ಯಾಕಂತ ಕೇಳಿದ್ರೆ ಒಂದು ಮಾತಿಗೆ ಬಂದ ಇನ್ನು ಗುಡುಮಿಕೇರಿ ಮಾಸ್ತರ್ನಲ್ಲಿ ವಿನಂತಿ ಏನಪ್ಪಾ ಅಂತಂದ್ರ, ಆ ಆದಿಶಕ್ತಿ ಅಂದ್ರೆ ನನಗ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಹುಟ್ಟರು ಅವ್ರು ಸೃಷ್ಟಿ ತಿಥಿ ಲಯ ಮಾಡಿರಂದ್ರ ನಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಿರ್ಕಿಲ್ಲ. ಯಾಕಂದ್ರ ಅಲ್ಲಿ ಮಾಸ್ತರ್ ಏನ್ ಮಾಡಿದ, ಜರ ಕೂಡ್ಸಾಲ ಮಾಡಿದ. ಬ್ರಹ್ಮ ವಿಷ್ಣು ಮಹೇಶ್ವರ ನಿನ್ನ ಮಾಳಿಗೆ ಹುಟ್ಟಬಾರ್ದದು. ಗಂಡೆಮ್ಮ ವಂಶ ನಿನ್ನ ಹುಟ್ಟಿತಂದ್ರೆ ಎರಡು ಜೋಡ ಅದು ಬರೋಬರ್ತಿರಲ್ಲ, ಅದನ್ನ ಮಾಸ್ತರ್ ನೀನು ಹುಟ್ಟಿಸಬಾರ್ದಾಗಿತ್ತು. ಜ್ವಾಳ ಬಿತ್ತರ ಜ್ವಾಳ ನಾಟಬೇಕ. ಹೌದಿಲ್ಲ? ಅಲ್ಲಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಆದಿಶಕ್ತಿಯಿಂದ ಹುಟ್ಟ್ಯಾರ ಅಂದಿದ್ದಂದ್ರ, ಅವರೇ ಸೃಷ್ಟಿ ತಿಥಿ ಲಯ 3 ಮಂದಿ ಮಾಡ್ಯಾರ ಅಂದಿದ್ದಂದ್ರ ನಾ ಇಲ್ಲಿ ಬರ್ತಿರ್ಕಿಲ್ಲ ಟೇಜಿಗೆ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನನಗೆ ಹುಟ್ಟ್ಯಾರ ಅಂದಿಲ್ಲ, ನಿನಗೆ ಹುಟ್ಟಬೇಕಾದ್ರ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿ ಎರಡು ಕೂಡ್ಸಾಲ ಆತು. ಅಲ್ಲಿ ಅಪ್ಪ ಅಪ್ಪ ಹೌದಿಲ್ಲ? ಅಲ್ಲಿ ಹೆಣ್ಣು ಐತಿ ಗಂಡು ಐತಿ ಅಂದ್ ಕೂಡ ಎರಡು ಮಿಕ್ಸ್ ಅದವು. ಇವ್ರು ಏನು ಇಲ್ಲದ ಕಾಲದಾಗ ಹಿಂಗ ಈಶ್ವರ ಇದ್ದ, ಅವನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟರು. ಹಿಂಗ ಗಂಡಿನ ಗಂಡು ಹುಟ್ಟುಕೋತ ಬತ್ತು ಅಂತಕ್ಕಂಥ ಮಾತಿಟ್ರು. ಅಲ್ಲಿ ಹೆಣ್ಣು ನನಗೆ ಹುಟ್ಟೈತಿ ಅಂತಕ್ಕಂಥದ್ದು ಇವ್ರು ಹೇಳ್ತಾರಂತ ನೋಡ್ಕೋತಿದ್ದಿ, ಇವ್ರು ಹೇಳಲಿಲ್ಲ. ಹೆಣ್ಣು ಹುಟ್ಟಿತ್ತು, ಇದು ಕೂಡ್ಸಾಲಕ್ಕತ್ತಿ, ಇಲ್ಲಿ ಸ್ಟಾಪ್ ಆಗೈತಿ. ಅದಕ್ಕೆ ಮಾಸ್ತರ್ ಮುಂದಿನ ಪಾಳ್ಯಕ್ಕ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದಿಶಕ್ತಿದಿಂದ ಏನಾಗೈತಿ, ಆಕಿದ ಹೆಣ್ಮಕ್ಳು ಯಾರು ಹುಟ್ಟ್ಯಾರ ಅಂತಕ್ಕಂಥದ್ದು ವಂಶಾವಳಿ ಹಿಡ್ಕೊತ ಹೋಗಿಬಿಡು. ಅಲ್ಲಿ ಗಂಡ ನನಗೆ ಹುಟ್ಟೈತಿ ಅಂದ್ರೆ ನೀನು ಕೂಡ್ಸಾಲಕ್ಕೈತಿ. ಬರೋಬರಿ ಐತಿಲ್ಲ? ಹೌದಿಲ್ಲ? ಅದಕ್ಕೆ ಮಾಸ್ತರ್ ನಿಂದು ಅದನ್ನ ಅಷ್ಟಿಗೆ ಬಿಟ್ಟು ಬಿಡ್ರು. ಹೌದಿಲ್ಲ? ಅದ್ರ ಚರ್ಚೆ ನೀವು ಮಾಡ್ರಿ. ಆದ್ರ 6 ಮಂದಿ ಒಳಗೆ ಯಾರ್ದೀಗ ಸದ್ಯ ನಡ್ತಕ್ಕಂಥ ಸೃಷ್ಟಿ ತಿಥಿ ಲಯಗಳು ಏನು ನಿಮ್ಮವ್ರಿಂದ ನಡೆದದ್ದು ಕರೆಕ್ಟೋ, ಏನು ನಿನ್ನಿಂದ ನಡೆದದ್ದು ಕರೆಕ್ಟೋ, ಇದನ್ನಷ್ಟ ಮೇನ್ ಮಾಡಿ ಕೊಡ್ಬೇಕು ನಮಗ್. ಯಾಕೆ ನಾವು 35 ವರ್ಷದಾಗ ಶಿವ ಮಾಡಿದ್ವಿ, ಆದ್ರೆ ಇಂತಷ್ಟೇ ನಮಗ್ ಬಂದಿರ್ಕಿಲ್ಲ. ಇವತ್ತು ನಿಮ್ಮನ್ನ ನಾವು ಕೇಳಾಕತ್ತೀವಿ. ಇದ್ರ ಹೇಳ್ರಿ, ಇಲ್ಲರಿ ಇಲ್ಲ ಅಂತ ಹೇಳ್ರಿ. ಇಲ್ಲದ್ರ ಮೊದಲು ಅದನ್ನ ಕೆಣಕಬಾರದು. ಇದ್ರ ಯಾರು ನಮ್ಮ ಮಕ್ಕಳಂತ ತಿಳ್ಕೊಂಡು ಯಾರು ಸಿಟ್ಟು ತಿಳ್ಕೊಳ್ಳಾರದೆ ಏನೋ ತಪ್ಪು ಮಾಡಿದ್ರು ನಿಮ್ಮ ಹುಡಿ ಒಳಗೆ ಹಾಕೊಂಡ ಸಂಜೆವರೆಗೂ ಕುಂತ ಕೇಳ್ಬೇಕಂತೇಳಿ ಮತ್ತೊಮ್ಮೆ ನನ್ನ ಸಂಘದ ವತಿಯಿಂದ ಕೇಳ್ಕೊಂಡ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ನೋಡ್ರಿ ಕಮಿಟಿ ಅವ್ರ ಏನ್ ಹೇಳತ್ತಾರ ಗೊತ್ತೇನ, ಗಂಡ ಮಕ್ಕಳದಾಗದ ಹೆಣ್ಮಕ್ಳು ಮಾಡತ್ತಾರತ್ತ. ಇರ್ಲಿ ಹೇಳ್ರಿಲ್ಲ ನೀವು ಬರೋಬರಿ.
ಯಾಕಪ್ಪ ಅಂದ್ರ ಮಾಜಿ ಕಲಾವಿದರು, ಯಾಕಪ್ಪ ಅಂದ್ರ ತಳಕಟ್ನಾಳ ಅವ್ವನ ಜೋಡಿ ಹಾಡಿಕೆ ಮಾಡಿದಂತ ಕಲಾವಿದರು. ಯಾವ ಮುತ್ಯಪ್ಪ ಹಾ ಅಡ್ಡ ಹೆಸರೇನಿಂದ ಆ ಮುತ್ಯಪ್ಪನ ಪಡಿಸಿ ಸಾಕಿನ ಬಡಿರಟ್ಟಿ ಇವರಾದ್ರೂ 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ಅವ್ರಿಗೆ ಯಾವ್ದು ನನ್ನಪ್ಪ ರೇವಣ ಸಿದ್ದೇಶ್ವರ ಬೀರದೇವರು ಬರಮದೇವರು ಇನ್ನೊಂದು ಕೈಲಿ ಕೊಟ್ಟು ಕಾಪಾಡಲಿ ಎಂದು ಆ ಎಲ್ಲಾ ಸಿದ್ಧರಲ್ಲಿ ಬಿಡ್ಕೊಂಡು ನೋಡಿ ಸ್ವೀಕಾರ ಮಾಡ್ತೀನಿ. ಇನ್ನ ಕಾರ್ಯಕ್ರಮ ಚಾಲು ಮಾಡ್ಬೇಕಂತೇಳಿ ವಿನಂತಿ. ಹಾ ಜೈ ಸಂಗೊಳ್ಳಿ ರಾಯಣ್ಣ.